ಈ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕನಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನೋ ಪ್ರಶ್ನೆ. ಕರ್ತವ್ಯಕ್ಕೆ ಚಕ್ಕರ್ ಹೊಡೆದು ಹಾಡು ಹೇಳಲು ಹೋಗಿದ್ದಾನೆ ಶಿಕ್ಷಕ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ತೋರಣಹಳ್ಳಿ ಪ್ರೌಢಶಾಲೆಯ ಶಿಕ್ಷಕ ಇದ್ದ. ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಇದ್ದ. ಈತನಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ತೋರಣಹಳ್ಳಿ ಪ್ರೌಢಶಾಲೆಯ ಶಿಕ್ಷಕ ಇದ್ದ. ಪೇಪರ್ ವ್ಯಾಲ್ಯೂಯೇಷನ್ ಡ್ಯೂಟಿ ಬಿಟ್ಟು ಹಾಡನ್ನ ಹಾಡ್ಕೊಂಡು ಕೂತಿದ್ದಾನಂತೆ. ಶಿಕ್ಷಣ ಇಲಾಖೆ ನಿಯಮವನ್ನ ಗಾಳಿಗೆ ತೂರಿದಾನೆ ಶಿಕ್ಷಕ. ಈತನ ಹೆಸರು ಎಸ್.ಬಿ. ಸಂಕಪಾಳ. ಹಣ ಮಾಡುವ ದುರಾಸೆಯಿಂದ ಕರ್ತವ್ಯವನ್ನ ಮರೆತ್ರ ಈ ಸರ್ಕಾರಿ ಶಿಕ್ಷಕ ಅನ್ನೋ ಪ್ರಶ್ನೆ. ಕರ್ತವ್ಯ ಮರೆತು ಖಾಸಗಿ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾ ಇದ್ದಾರೆ ಈ ಶಿಕ್ಷಕ. ಕೆಲಸ ಬಿಟ್ಟು ಹಾಡು ಹೇಳಲು ಹೋಗಿರುವಂತ ಮಾಸ್ಟರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಕನ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಪೋಷಕರು ಒತ್ತಾಯವನ್ನ ಮಾಡಿದ್ದಾರೆ. ಒಂದು ಹ್ಯಾಬಿಟ್ ಇರಬಹುದು, ಹಾಡು ಹೇಳೋದು ಇರಬಹುದು, ಬಟ್ ಅವರ ಜವಾಬ್ದಾರಿ ಏನು, ಅವರ ಮೂಲ ಕರ್ತವ್ಯ ಏನು? ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಆತ. ಆ ಕರ್ತವ್ಯವನ್ನ ಮುಗಿಸಿ ಎಲ್ಲಾದ್ರೂ ಹೋಗ್ಲಿ, ಅದಕ್ಕೆ ಯಾರು ಕೂಡ ಅಭ್ಯಂತರ ಪಡಿಸಲ್ಲ ಅಥವಾ ವಿರೋಧ ವ್ಯಕ್ತಪಡಿಸಲ್ಲ. ಬಟ್ ಈತ ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಇದೆ, ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಹಾಡು ಹೇಳೋದಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಏನರ್ಥ? ಇರುತ್ತೆ ಕೆಲವರಿಗೆ ಬೇರೆ ಬೇರೆ ಹವ್ಯಾಸಗಳು ಇರ್ತವೆ. ಒಂದು ಹಾಡು ಹೇಳಬೇಕು, ಡ್ಯಾನ್ಸ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ಏನು ಮೂಲವಾಗಿ ಅವರು ಕರ್ತವ್ಯವನ್ನ ನಿಭಾಯಿಸ್ತಾರೋ, ಏನು ಕೆಲಸ ಮಾಡ್ತಾ ಇರ್ತಾರೋ ಅದಕ್ಕೆ ಮೊದಲು ನ್ಯಾಯ ದೊರಕಿಸ್ಕೊಡ್ಬೇಕು. ಅದನ್ನ ಬಿಟ್ಟು ಮಾಡೋ ಕೆಲಸನ ಬಿಟ್ಟು ಅರ್ಧಕ್ಕೆ ಇಲ್ಲಿ ಹಾಡು ಹೇಳೋದಕ್ಕೆ ಹೋಗೋದು, ಕುಣಿಯೋದಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಸೊ ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತೋರಣಹಳ್ಳಿ, ಈ ಶಾಲೆಯ ಒಬ್ಬ ಶಿಕ್ಷಕ ಈತ. ಕರ್ತವ್ಯಕ್ಕೆ ಚಕ್ಕರ್ ಹೊಡೆದು ಹಾಡು ಹೇಳೋದಕ್ಕೆ ಹೋಗಿದ್ದಾನೆ ಶಿಕ್ಷಕ. ಇದ್ರ ಬಗ್ಗೆ ಶಿಕ್ಷಕ ಏನ್ ಕ್ಲಾರಿಟಿ ಕೊಡ್ತಾರೆ ಅನ್ನೋದು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ದುರ್ದುಂಡಯ್ಯ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಈ ಶಿಕ್ಷಕನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ? ಹೌದು ರಾಮ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂತ ಒಂದು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಎಸ್.ಬಿ. ಸಂಕಪಾಳ್ ಎನ್ನುವಂತ ಒಬ್ಬರು ಶಿಕ್ಷಕರು ಏನಂತಂದ್ರೆ ತರಗತಿಯ ಸಮಯದಲ್ಲಿಯೂ ಕೂಡ ಏನಂತಂದ್ರೆ ಸಾಕಷ್ಟು ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗಿ ಹಾಡು ಹೇಳ್ತಾ ಇದ್ರು ಅನ್ನುವಂತ ಒಂದು ಸಾರ್ವಜನಿಕರ ಒಂದು ಗಂಭೀರ ಆರೋಪ ಕೂಡ ಆಗಿತ್ತು. ಅದೇ ರೀತಿಯಾಗಿ ಏನಂತಂದ್ರೆ ಇವತ್ತು ಕೂಡ ಒಂದು ನಡ್ತಕ್ಕಂತ ಒಂದು ಮದುವೆ ಸಮಾರಂಭಕ್ಕೆ ಕೂಡ ಅದೇ ಶಿಕ್ಷಕರು ಅಂದ್ರೆ ಎಸ್.ಬಿ. ಸಂಕಪಾಳ್ ಅವರು ಕೂಡ ಒಂದು ಹಾಡು ಹೇಳೋದಕ್ಕೆ ಹೋಗಿದ್ರು. ಸ್ವತಃ ಏನಂತಂದ್ರೆ ಹಾಡು ಹೇಳ್ತಿರುವಂತ ವಿಡಿಯೋ ಕೂಡ ಈಗ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಇವಾಗ ಲಭ್ಯವಾಗಿರುವಂತದ್ದು. ಸದ್ಯ ಏನಂತಂದ್ರೆ ಇವತ್ತು ಏನಂತಂದ್ರೆ ಒಂದು ಪೇಪರ್ ವ್ಯಾಲ್ಯೂಯೇಷನ್ಗೆ ಅವರ ಒಂದು ಕರ್ತವ್ಯಕ್ಕೆ ನಿಯೋಜನೆ ಕೂಡ ಮಾಡಿದ್ರು. ಆದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಕರ್ತವ್ಯಕ್ಕೆ ಅವರು ಹಾಜರಾಗದೆ ಒಂದು ಹಾಡು ಹೇಳುವಂತ ಒಂದು ಕಾರ್ಯಕ್ರಮಕ್ಕೆ, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹಾಡು ಹೇಳ್ತಾ ಇರುವಂತದ್ದು ಒಂದು ನಿಜಕ್ಕೂ ಒಂದು ವಿಪರ್ಯಾಸದ ಸಂಗತಿ. ಏನಂತಂದ್ರೆ ಈಗಾಗಲೇ ಅಂತಂದ್ರೆ ಈ ವಿಚಾರವನ್ನು ಹಾಗೂ ಡಿಡಿಕೆ ಅವರ ಗಮನಕ್ಕೂ ಕೂಡ ತರಲಾಗಿದೆ. ಅವರ ವಿರುದ್ಧ ಏನೆಲ್ಲ ಕ್ರಮ ಜರುಗಿಸ್ತಾರೆ ಈಗ ಡಿಡಿಕೆ ಅವರ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.